ದೇಶಗಳಿಗೆ ರಫ್ತು ಮಾಡಲಾಗುತ್ತದೆ. ಇನ್ನೊಂದು ವಿಶೇಷ ಸಂಗತಿ ಏನೆಂದರೆ ಇಲ್ಲಿಯ ಜನ ನಗರದ ರಸ್ತೆಗಳಲ್ಲಿ ಬೆತ್ತಲೆಯಾಗಿ ತಿರುಗಾಡುತ್ತಾರೆ. ಆದರೆ ನೀವು ಅದನ್ನು ಕೋರ್ಟ್ನಲ್ಲಿ ಚಾಲೆಂಜ್ ಮಾಡುವಂತಿಲ್ಲ. ಇಲ್ಲಿ ಮೊಬೈಲ್ಗಿಂತ ಜಾಸ್ತಿ ಕಾರುಗಳು ಕಾಣಸಿಗುತ್ತವೆ. ಇಲ್ಲಿಯ ಜನರಿಗೆ ಕಾರುಗಳೆಂದರೆ ಪಂಚಪ್ರಾಣ. ಇಲ್ಲಿಯ 70% ಏರಿಯಾ ಖಾಲಿಯಾಗಿಯೇ ಇದೆ. ಇಲ್ಲಿಯ ಜನ 30% ಏರಿಯಾದಲ್ಲಿ ಇದ್ದಾರೆ. ಏಕೆಂದರೆ ಇಲ್ಲಿ ಎಲ್ಲಿ ನೋಡಿದರೂ ಬೆಟ್ಟ ಗುಡ್ಡ ಪರ್ವತಮಯ ಪ್ರದೇಶಗಳಿವೆ. ಇಲ್ಲಿ ವಾತಾವರಣ ಯಾವಾಗಲೂ ವ್ಯತ್ಯಾಸವಾಗುತ್ತಾ ಇರುತ್ತದೆ. ಇದರ ಜೊತೆಗೆ ಭೂಕಂಪ, ಸೈಕ್ಲೋನ್ಗಳು, ಬರಗಾಲ ಬೀಳುತ್ತವೆ. ಅದಕ್ಕಾಗಿ ಇಲ್ಲಿಯ ಜನ ನಗರಗಳಿಗೆ ವಲಸೆ ಹೋಗ್ತಾ ಇದ್ದಾರೆ. ಇದಾಗಿತ್ತು